ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಲಕ್ಷ್ಮೀ ಬರಮ್ಮ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂಬುದನ್ನು ತಿಳಿಯುವ ಮುನ್ನ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಷಯದ ಬಗ್ಗೆ ಕಮೆಂಟ್ ಮಾಡಿ. ಸ್ನೇಹಿತರೆ, ಲಕ್ಷ್ಮೀ ಬರಮ್ಮ ಧಾರಾವಾಹಿಯಲ್ಲಿ ಹಬ್ಬದ ವಾತಾವರಣ ಒಂದೆಡೆಯಾದರೆ ಕೀರ್ತಿಯ ಭಯ ಕಾವೇರಿಗೆ ಮತ್ತೊಂದು ಕಡೆಯಾಗಿದೆ. ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿರುವಂತಹ ಹಬ್ಬದ ವಾತಾವರಣಕ್ಕೆ ಬಂದಿರುವಂತಹ ನಿತ್ಯ ಎನ್ನುವ ಡಾಕ್ಟರ್ ಮತ್ತು ಸುಪ್ರೀತನ ಫ್ರೆಂಡ್ ಅಲ್ಲಿದ್ದಾರೆ. ಅದರ ಜೊತೆಗೆ ಹಬ್ಬ ಆರಂಭವಾಗುತ್ತಿದ್ದಂತೆ ಕೀರ್ತಿಯ ರೂಪವನ್ನು ತಾಳಿದ ಲಕ್ಷ್ಮಿ ಕಾವೇರಿಯನ್ನು ಹಿಡಿದುಕೊಂಡು ಎಳೆದಾಡುತ್ತಿರ್ತಾಳೆ. ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿರುವಂತಹ ಡಾಕ್ಟರ್ ಇವರ ಕೀರ್ತಿಯ ರೀತಿಯಲ್ಲಿರುವ ಲಕ್ಷ್ಮಿಯನ್ನು ನೋಡ್ತಾರೆ. ಇದೇನಿದು, ಏಕೆ ಈ ಥರ ಎಲ್ಲ ಆಡ್ತಿದ್ದಾಳಲ್ಲ ಅಂತ ಅನ್ಕೊಂಡಿರ್ತಾಳೆ. ಮತ್ತು ಕಾವೇರಿಯನ್ನು ಹಿಡಿದುಕೊಂಡು, ಹೇಳಿ ಅತ್ತೆ, ಇದು ಹೇಳಿ ಆಂಟಿ, ಇದೆಲ್ಲ ಏನಕ್ಕೆ ಮಾಡಿದ್ರಿ ನೀವು? ಹೇಳಿ, ಎಲ್ರಿಗೂ ಹೇಳಿ, ಸತ್ಯ ಗೊತ್ತಾಗಲಿ, ಹೇಳಿ, ಯಾಕೆ ಈ ಥರ ಎಲ್ಲ ಮಾಡಿದ್ರಿ? ನನ್ನ ಯಾಕೆ ನೀವು ಈ ಥರ ಎಲ್ಲ ನಡೆಸ್ಕೊಂಡ್ರಿ? ಎಲ್ರಿಗೂ ನೀವು ಹೇಳಬೇಕು, ಹಬ್ಬದ ದಿನ ಎಲ್ರಿಗೂ ನೀವು ಗೊತ್ತಾಗಬೇಕು ಅಂತ ಲಕ್ಷ್ಮಿ ಚೀರಾಡ್ತಿರ್ತಾಳೆ. ಇದೇ ಸಂದರ್ಭದಲ್ಲಿ ಮನೆಯಲ್ಲಿರುವಂಥವರೆಲ್ಲ, ಅಯ್ಯೋ ಏನಾಗಿದೆ, ಏನು ಹಬ್ಬದ ವಾತಾವರಣ ಬೇರೆ ಮನೇಲಿದೆ, ಹಬ್ಬದ ದಿನ ಹಿಂಗೆ ಆಗೋಯ್ತಲ್ಲ, ಅದು ಕಾವೇರಿಗೆ ಈ ಥರ ಆಯ್ತದಲ್ಲ ಅಂತ ಎಲ್ಲ ಬೇಜಾರು ಮಾಡ್ಕೊಂಡಿರ್ತಾರೆ. ಅದೇ ಸಂದರ್ಭದಲ್ಲಿ ಇದನ್ನು ಅಬ್ಸರ್ವ್ ಮಾಡ್ತಿರುವ ಡಾಕ್ಟರ್ ನಿತ್ಯ ಅವರು ಸುಪ್ರೀತಾಗೆ ಹೇಳ್ತಾರೆ, ಸುಪ್ರೀತಾ, ಇವರು ಏಕೆ ಇವ್ರನ್ನ ನೋಡಿದ್ರೆ ನನಗೆ ಯಾಕೋ ಒಂದು ದೆವ್ವನೋ ಅಥವಾ ಇಲ್ಲಿ ಮೆಂಟಲ್ ಡಿಪ್ರೆಷನ್ಗೆ ಒಳಗಾಗಿರೋರ ಥರ ಇವ್ರಿಗೆ ಏನು ಕಾಣಿಸ್ತಾ ಇಲ್ಲ, ಇವರು ಬೇಕು ಅಂತಲೇ ನಾಟಕ ಆಡ್ತಿದ್ದಾರೆ ಅಂತ ಹೇಳ್ತಿರ್ತಾರೆ. ಇದೇ ಸಂದರ್ಭದಲ್ಲಿ ಸುಪ್ರೀತಾ, ನೋಡು, ನಿನಗೆಲ್ಲೋ ತಲೆ ಕೆಟ್ಟಿರ್ಬೋದು ಅನಿಸುತ್ತೆ, ಸರಿಯಾಗಿ ನೋಡು, ಅವಳು ಕೀರ್ತಿ ಸತ್ತಾಗಲಿಂದಲೂ ಇದೇ ಥರ ಆಡ್ತಿದ್ದಾಳೆ ಅಂತ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಅವರು ಎಳೆದಾಡುವ ಸಂದರ್ಭದಲ್ಲಿ ವರುಣ್ ಇವರು ಬರ್ತಾನೆ, ಯಾರು ವೈಷ್ಣವ್ ಬರ್ತಾನೆ. ವೈಷ್ಣವ್ ಬಂದಂಥ ಸಂದರ್ಭದಲ್ಲಿ ಅವರಮ್ಮ ಹೇಳ್ತಾಳೆ, ಅಯ್ಯೋ ವೈಷ್ಣವ್, ನನ್ನ ಇಲ್ಲಿಂದ ಬೇಗ ನನ್ನ ಬಿಡಿಸ್ಕೊಡು, ನನಗೆ ತುಂಬ ನೋವಾಗ್ತಿದೆ, ಇಲ್ಲಿ ಎಳೆದಾಡೋದ್ರಿಂದ ನನಗೆ ಭಾರಿ ಹಿಂಸೆ ಆಗ್ತಿದೆ, ವೈಷ್ಣವ್ ಪ್ಲೀಸ್ ನನ್ನ ಕಾಪಾಡು ಅಂತ ಕೂಗಾಡ್ತಿರ್ತಾರೆ. ಆಗ ಲಕ್ಷ್ಮಿ ಅವರೇ ಅನ್ಕೊ ಬರ್ತಾರೆ. ಅದೇ ಸಂದರ್ಭದಲ್ಲಿ ಏಕೆ ಅವ್ರ ಇಂದ ಕೆಳಗಡೆ ಬೀಳೋ ಸಾಧ್ಯತೆ ಬಂದುಬಿಡುತ್ತೆ. ವೈಷ್ಣವ್ ಕೆಳಗಡೆ ಬಿದ್ದೋಗ್ತಾನೆ. ಏಕೆ ಇದ್ದಕ್ಕಿದ್ದಾಗಲೇ ಲಕ್ಷ್ಮಿ ಏನು ಮಾಡ್ತಾಳೆ, ಅವನ್ನ ಹಿಡ್ಕೊಂಡು, ರೀ ಏನಾಗಿದೆ ನಿಮಗೆ, ಏನು ಗಾಯ ಆಗಿಲ್ವಾ, ಮತ್ತು ಏಟ್ಕಿಟ್ಟೇನ್ರಿ ಆಯ್ತೇನ್ರಿ ಅಂತ ಕೇಳ್ತಾಳೆ. ಅದಕ್ಕೆ ಅಲ್ಲಿ ಮನೇಲಿದ್ದವ್ರಿಗೆಲ್ಲ ಏಕೆ ಎಲ್ರಿಗೂ ಕೂಡ ಸಾಕಾಗುತ್ತೆ. ಅಯ್ಯೋ ಇದೇನು ಏಕೆ ಈ ಥರ ಎಲ್ಲ ಚೇಂಜ್ ಆಗ್ಬಿಟ್ಲಲ್ಲ ಅಂತ ಅಂದ್ಕೊಂಡಿರ್ತಾಳೆ. ಇದೇ ಸಂದರ್ಭದಲ್ಲಿ ಡಾಕ್ಟ್ರಿಗೂ ಕೂಡ ಒಂದು ಇದು ಬರುತ್ತೆ, ಅನುಮಾನ ಬರುತ್ತೆ, ಏನಪ್ಪ ಇದು ಹಿಂಗಾಯ್ತಲ್ಲ ಅಂದ್ಕೊಂಡು. ಯಾಕಂದರೆ ಏಕೆ ಯಾರ ಮೇಲೂ ಕೂಡ ದೆವ್ವ ಬಂದರೆ ತಕ್ಷಣ ಹೋಗಲ್ಲ, ಸುಸ್ತಾಗ್ಬಿಡ್ತಾರೆ. ಅದಲ್ಲದೆ ಮೆಂಟಲಿ ಡಿಪ್ರೆಷನ್ಗೆ ಒಳಗಾಗಿರೋರಿಗೆ ಏಕೆ ಈ ಥರ ಜ್ಞಾನ ಬರೋದಿಲ್ಲ ಅಂತ ಅಂದ್ಕೊಂಡಿರ್ತಾರೆ. ಅದನ್ನೇ ನೋಡ್ಬಿಟ್ಟು ಡಾಕ್ಟ್ರು ಎಲ್ಲರದ್ರಿಗೆ ಹೇಳ್ತಾಳೆ, ನೀನು ಕೀರ್ತಿ ಅಲ್ಲ ಲಕ್ಷ್ಮಿ ನೀನು ಕರೆಕ್ಟಾಗಿದೆಯಾ, ನೀನು ಯಾಕೆ ಈ ಥರ ಎಲ್ಲ ನಾಟಕ ಮಾಡ್ತಿದ್ದೀಯಾ ಅಂತ ಅಂತಾರೆ. ಅದೇ ಸಂದರ್ಭದಲ್ಲಿ ನಾಟಕ ಮಾಡ್ತಿದೆಯಾ ಅಂತ ಹೇಳಿದಾಗ ಮನೆಯವರೆಲ್ಲ ಒಂದು ಸೈಡಿಗೆ ಗಾಬರಿ ಆಗ್ತಾರೆ. ಕಾವೇರಿ ಅಂತೂ ತುಂಬ ಗಾಬರಿ ಆಗ್ಬಿಡ್ತಾಳೆ. ಅಯ್ಯೋ ಇದೇನು ಇದು, ಏಕೆ ಈ ಥರ ಹೇಳ್ತಿದ್ದಾರಲ್ಲ ಡಾಕ್ಟ್ರು, ಕೀರ್ತಿ ಬೇರೆ ಇಲ್ಲ ಅಂತ ಹೇಳ್ತಿದಾರಲ್ಲ. ಹೌದು, ಕೀರ್ತಿ ನಾನು ಸಾಯಿಸಿರೋದು ವಿಷಯ ಕೀರ್ತಿಗೆ ಮಾತ್ರ ಗೊತ್ತು, ಮತ್ತು ಕೀರ್ತಿಯ ರೂಪದಲ್ಲಿ ಬಂದು ಎಲ್ರಿಗೂ ಹೇಳು ಅನ್ನೋ ಅವಶ್ಯಕತೆ ಏನಿದೆ ಅಂತ ಹೇಳ್ತಿರ್ತಾಳೆ. ಅದರ ಜೊತೆಗೆ ನನಗೆ ಕೀರ್ತಿ ಏನಾರ ಕಾಟ ಕೊಡಬೇಕು ಅಂದರೆ ನನ್ನ ಸಾಯಿಸ್ಬೋದಾಗಿತ್ತು ಮತ್ತು ಎದುರಿಸ್ಬೋದಾಗಿತ್ತು, ಎಲ್ಲರ ಮುಂದೆ ಬಂದು ಹೇಳು ಅನ್ನೋ ಒತ್ತಾಯ ಏನಕ್ಕೆ ಮಾಡ್ತಾಳೋ ಅಂತ ಕಾವೇರಿಗೂ ಕೂಡ ಇದರ ಬಗ್ಗೆ ಅನುಮಾನ ವ್ಯಕ್ತವಾಗ್ತದೆ. ಇದೇ ಸಂದರ್ಭದಲ್ಲಿ ಡಾಕ್ಟ್ರು ಹೇಳಿದ ಮಾತನ್ನು ಕೇಳಿ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಇದರಿಂದಂತೂ ಒಂದು ಕ್ಷಣ ಗಲಭೆಗೊಂಡಂಥ ಲಕ್ಷ್ಮಿ, ಅಯ್ಯೋ ಇದೇನಪ್ಪ ಡಾಕ್ಟ್ರು ಈ ಥರ ಅಂದ್ಬಿಟ್ರಲ್ಲ ಅಂದ್ಬಿಟ್ಟು ಯಾವುದಕ್ಕೂ ದೋಚದೇ ಇರ್ತಾರೆ. ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬರುವಂತಹ ಮಹಾದೇವ ನೋಡ್ಬಿಟ್ಟು ಮಂಗಳಮುಖಿಯ ಡ್ರೆಸ್ನಲ್ಲಿ ಮಹಾದೇವ ಬಂದಿದ್ದಾಗ ಎಲ್ಲರೂ ಕೂಡ ಅಯ್ಯೋ ಮಂಗಳಮುಖಿ ಡ್ರೆಸ್ನಲ್ಲಿ ಮಹಾದೇವ ಬಂದಿರ್ತಾರೆ ಅಂತ ಅನ್ಕೊಂಡಿರ್ತಾರೆ. ಅದೇ ತಕ್ಷಣ ಮಹಾದೇವ ನೋಡಿ ಕಾವೇರಿಯನ್ನು ನೋಡಿ, ಅಯ್ಯೋ ಬೇಡ ಅಂದ್ಬಿಟ್ಟು ಹಿಂದಕ್ಕೆ ಹೋಗ್ತಿರ್ತಾನೆ. ಆಗ ಅಯ್ಯೋ ಮಂಗಳಮುಖಿಗೆ ಏನು ಮಾಡಿದ್ದಾಳು ಕಾವೇರಿ, ಇದಕ್ಕೆ ಹಿಂಗೆ ಆಗ್ತಿದ್ದಾನೋ ಅಂತ ಎಲ್ಲರೂ ಇದು ಮಾಡ್ತಿರ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೋ, ಅಥವಾ ಲಕ್ಷ್ಮಿ ಸಿಕ್ಕಿ ಬೀಳ್ತಾಳೋ, ಅಥವಾ ಮಾಧವ ಏನಾರು ಸತ್ಯ ಹೇಳ್ತಾನೋ ಅನ್ನೋದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.